ನಮಸ್ತೆ. ಇಂದು ನಾನು ಯುದ್ಧದ ಬಗ್ಗೆ ನನಗೆ ತಿಳಿದಿರೋ ಕೆಲವು ಮಾಹಿತಿಗಳನ್ನ ಹಂಚ್ಕೋಬೇಕು ಅಂತ ಇದ್ದೀನಿ. ಯುದ್ಧ ಎಂದರೇನು? ಯುದ್ಧ ಎಂದರೆ ಎರಡು ದೇಶಗಳ, ಎರಡು ಧರ್ಮಗಳ, ಎರಡು ಸ್ವಾರ್ಥಗಳ ಅಥವಾ ಎರಡು ದ್ವೇಷಗಳ ನಡುವೆ ನಡೆಯುವ ಒಂದು ಬೃಹದಾಕಾರದ ಕ್ರಾಂತಿ ಅಥವಾ ಹೋರಾಟ. ಯುದ್ಧ ಎಂದ ತಕ್ಷಣ ನೆನಪಾಗೋದು ಜಗಳ, ಕಿತ್ತಾಟ, ರಕ್ತ, ಸಾವು, ಜೊತೆಗೆ ಸೋಲು, ಗೆಲುವು. ಇನ್ನೂ ಆಳವಾಗಿ ನೋಡೋದಾದರೆ ಆನೆ, ಕುದುರೆ, ಸೈನ್ಯ, ಶಸ್ತ್ರಾಸ್ತ್ರ, ಪಿರಂಗಿಗಳು, ಮದ್ದುಗುಂಡುಗಳು, ಬಾಣ, ಈಟಿಗಳು, ಕತ್ತಿ, ಖಡ್ಗ ಮುಂತಾದ ಯುದ್ಧೋಪಕರಣಗಳು. ನಾವು ಕಥೆಯಲ್ಲಿ ಕೇಳಿದ್ದೀವಿ, ಸಿನಿಮಾದಲ್ಲಿ ನೋಡಿದ್ದೀವಿ. ಅಲ್ಲಿ ಒಂದು ಯುದ್ಧ ನಡೆದರೆ ರಾಜನ ಘೋಷಣೆ ಆಗುತ್ತೆ, ಸೈನ್ಯ ಓಡುತ್ತೆ, ಎರಡು ಸೈನ್ಯಗಳ ನಡುವೆ ಗಲಭೆ, ಗುದ್ದಾಟಗಳು ಜರುಗುತ್ತವೆ. ಇದು ಸಿನಿಮಾದ ಹೋರಾಟ. ಇನ್ನು ಪುಸ್ತಕದ ಹೋರಾಟವಾದರೆ ಅಲ್ಲಿ ಪ್ರತಿಯೊಂದು ಸಿದ್ಧತೆಗಳನ್ನು ಕಾಣುವಂತೆ ಬರೆದಿರುತ್ತಾರೆ. ಜೊತೆಗೆ ಶಸ್ತ್ರಾಸ್ತ್ರಗಳ ಹೆಸರು, ಸೈನ್ಯಗಳ ದಂಡು, ದಳಪತಿಗಳ ಲೆಕ್ಕ, ಸೈನಿಕರ ಲೆಕ್ಕ, ದಂಡನಾಯಕರು, ಮಂತ್ರಿ, ರಾಜ, ರಾಜಪರಿವಾರ, ಅಂಗಡಿ ಮುಗ್ಗಟ್ಟಿನವರು, ಮನರಂಜಿಸುವ ತಂಡದವರು, ಗಣಿಕಾಸ್ತ್ರೀಯರು, ದೊಂಬರು, ಹಾವಾಡಿಗರು, ಗಿಳಿಶಾಸ್ತ್ರದವರು, ವೈದ್ಯರು, ಇನ್ನಿತರ ವ್ಯಾಪಾರಸ್ಥರು ಹಿಂಡು ಹಿಂಡಾಗಿ ಹೇಗೆ ಯುದ್ಧ ಭೂಮಿಯಲ್ಲಿ ಜಮಾಯಿಸುತ್ತಾರೆ ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ಬರೆದಿರುತ್ತಾರೆ. ಸೈನ್ಯದಲ್ಲಾಗುವ ರಕ್ತಪಾತ, ಸೈನಿಕರಲ್ಲಾಗುವ ಹೋರಾಟ, ಚೀರಾಟ, ನೋವು, ಮತ್ತೊಂದು ಮಗದೊಂದು ಎಂಬ ಸಂಕಟಗಳು ಹೇಳತಿರದ್ದು. ಇವಿಷ್ಟು ನಾ ಕಂಡು ಓದಿದ ಅಥವಾ ಸಿನಿಮಾಗಳಲ್ಲಿ ಕಂಡ ಯುದ್ಧದ ಸನ್ನಿವೇಶಗಳು. ಹಾಗಿದ್ರೆ ಯುದ್ಧ ಅಂದರೆ ಇಷ್ಟೇನಾ ಅನ್ನೋ ಪ್ರಶ್ನೆ ನನಗೂ ಒಮ್ಮೊಮ್ಮೆ ಅನಿಸಿತ್ತು. ಆದರೆ ನಿಜಕ್ಕೂ ಯುದ್ಧ ಅಂದರೆ ಅದೊಂದು ಹೋರಾಟ. ಎಂತಹ ಹೋರಾಟ? ಸಾವು ಬದುಕನ್ನು ನಿರ್ಧರಿಸುವ, ನೋವು ನಲಿವನ್ನು ನಿರ್ಧರಿಸುವ, ಆಸೆ ಭಾಷೆಗಳನ್ನು ನಿರ್ಧರಿಸುವ, ವಂಶ ಕುಲವೆಂದು ನಿರ್ಧರಿಸುವ, ಧರ್ಮ ನ್ಯಾಯಗಳನ್ನು ನಿರ್ಧರಿಸುವ ಒಂದು ಬಯಲು ನ್ಯಾಯಾಲಯ ಅಥವಾ ರಕ್ತಸಿಕ್ತ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಒಮ್ಮೊಮ್ಮೆ ಧರ್ಮ, ಒಮ್ಮೊಮ್ಮೆ ಅಧರ್ಮ, ಗೆಲುವು ಸೋಲಿನಲ್ಲಿ ರಾರಾಜಿಸುತ್ತಾ ಇರುತ್ತದೆ. ಒಂದು ರಾಜ್ಯ, ಆ ರಾಜ್ಯದಲ್ಲಿ ಯುದ್ಧ ನಡೆಯಬೇಕಾದರೆ ಪ್ರತಿಯೊಂದು ಭದ್ರತಾ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಕೋಟೆ ಕೊತ್ತಲಗಳು ಭದ್ರವಾಗಿ ಹುಕ್ಕಿನಂತಿರಬೇಕು. ಕೋಟೆಯಲ್ಲಿ ಅಥವಾ ಅರಮನೆಯಲ್ಲಿ ಆಹಾರ ಧಾನ್ಯ ಪದಾರ್ಥಗಳು ಯಥೇಚ್ಛವಾಗಿರಬೇಕು. ನೀರಿನ ಸೌಕರ್ಯವಿರಬೇಕು. ದನಕ್ಕಿಂತ ಹೆಚ್ಚಿನ ಧಾನ್ಯವು ಯುದ್ಧದ ಸಮಯದಲ್ಲಿ ಅತಿ ಅನಿವಾರ್ಯ. ಕಾರಣ ಯುದ್ಧವೆಂಬುದು ತಿಂಗಳಾನುಗಟ್ಟಲೆ, ವರ್ಷಾನುಗಟ್ಟಲೆ ಹಿಡಿಯುತ್ತಿತ್ತು. ಅಂದರೆ ಅದರರ್ಥ ವರ್ಷಾನುಗಟ್ಟಲೆ ಯುದ್ಧ ನಡೆಯುತ್ತೆ ಅಂತಲ್ಲ. ಯುದ್ಧ ಅನ್ನೋದು ಸಂಭವಿಸಿದಾಗ ಒಂದು ಪಕ್ಷದವರು ಮತ್ತೊಂದು ಪಕ್ಷದ ಅರಮನೆ ಅಥವಾ ಕೋಟೆಗಳನ್ನು ಮುತ್ತಿಗೆ ಹಾಕೋದು ಎಂದರ್ಥ. ಒಮ್ಮೆ ಮುತ್ತಿಗೆ ಹಾಕಿದರೆ ಅಲ್ಲಿ ಎತ್ತರದ ಪ್ರದೇಶಗಳಿರುವ ಕೋಟೆಗಳು ಹೆಚ್ಚಾಗಿರುತ್ತದೆ. ಇಂತಹ ಸಮಯದಲ್ಲಿ ವಿರೋಧ ಪಕ್ಷದವರು ಪಟ್ಟು ಹಿಡಿದು ತಮ್ಮ ಕಾರ್ಯ ಸಾಧಿಸಲು ಆ ಕೋಟೆಯ ತಪ್ಪಲಿನಲ್ಲಿ ಬಿಡಾರ ಹೂಡಿರುತ್ತಾರೆ. ಇಂತಹ ಸಮಯದಲ್ಲಿ ಅವರು ಚಿಕ್ಕ ಚಿಕ್ಕ ಅಥವಾ ರಾಜರಿಗಾಗಿ ದೊಡ್ಡದಾದ ಜೋಪಡಿಯಾಕಾರದ ಮನೆಗಳನ್ನು ನಿರ್ಮಿಸಿಕೊಂಡು ದಿನ ದಿನವೂ ತಮ್ಮ ಗೆಲುವಿಗೆ ಮಾಡಬೇಕಾದ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಯಾವುದಕ್ಕೂ ಕಡಿಮೆ ಇರ್ತಾ ಇರಲಿಲ್ಲ. ಮುಂಚೆ ಹೇಳಿದಂತೆ ಅಂಗಡಿ ಮುಗ್ಗಟ್ಟುಗಳು ಕೂಡ ಆ ಸೈನ್ಯದೊಂದಿಗೆ ಬಂದು ಜಮಾಯಿಸುತ್ತಿತ್ತು. ಇಂತಹ ಸಮಯದಲ್ಲಿ ಕೋಟೆಯಲ್ಲಿನ ರಾಜರು, ರಾಜಪರಿವಾರ, ಸೈನ್ಯ, ಆ ಊರಿನ ಪ್ರಜೆಗಳು ಅಥವಾ ಹೆಣ್ಣು ಮಕ್ಕಳು ಎಲ್ಲರೂ ರಾಜಾಜ್ಞೆಯಂತೆ ಕೋಟೆಯಲ್ಲಿ ತಂಗುವ ಕಾರಣವಿರುತ್ತದೆ. ಇಂತಹ ಸಮಯದಲ್ಲಿ ಆ ಪ್ರಜೆಗಳಿಗೋಸ್ಕರ 1000ಕ್ಕೂ ಮೇಲು ಚೀಲಗಳಷ್ಟು ಆಹಾರ ಧಾನ್ಯಗಳು ಶೇಖರಿಸಲ್ಪಡುತ್ತಿದ್ದವು. ಹಾಗೂ ಕೋಟೆಯ ಆವರಣದಲ್ಲಿ, ಕೋಟೆಯ ಒಳಭಾಗದಲ್ಲಿ, ಅರಮನೆಯಲ್ಲಿ ನೀರಿನ ವ್ಯವಸ್ಥೆ ಕೂಡ ಇರುತ್ತಿತ್ತು. ಅದು ಕೆರೆ, ಬಾವಿ, ಪುಷ್ಕರಣಿಗಳು ಇವೇ ಮೊದಲಾದ ನೀರಿನ ಸೌಕರ್ಯಗಳು. ಇಂತಹ ಸಮಯದಲ್ಲಿ ಕೆಲವೊಮ್ಮೆ
ತಪ್ಪಲಿನಲ್ಲಿ ಬೀಡುಬಿಟ್ಟ ಸೈನಿಕರು ಮಳೆಯಿಂದಾಗಿಯೋ, ಆಹಾರ ಧಾನ್ಯಗಳ ಕೊರತೆಯಿಂದಾಗಿಯೋ, ರೋಗ ರುಜಿನಗಳ ಕಾರಣದಿಂದಾಗಿಯೋ ಅಥವಾ ವಿರೋಧ ಪಕ್ಷದ ಉಪಟಳದಿಂದಲೋ ಅಲ್ಲಿಂದ ಸೋಲೊಪ್ಪಿ ಕಾಲ್ತೆಗೆಯುವ ಸಂಭವವೂ ಉಂಟು. ಹಾಗೆಯೇ ತಮ್ಮ ಸೌಕರ್ಯಗಳಿಗಾಗಿ ಅಕ್ಕಪಕ್ಕದ ಪ್ರಜೆಗಳಿಗೆ ಕಿರುಕುಳ ಕೊಟ್ಟು ಕಳ್ಳತನ, ಅತ್ಯಾಚಾರ, ಅನಾಚಾರವೆಸಗಿ ವಿರೋಧಿಗಳೇ ಸೋತು ಶರಣಾಗುವಂತೆಯೋ ಅಥವಾ ಅವರಿಂದಲೇ ಬರುವ ಯಾವುದಾದರೊಂದು ಉತ್ತರ ಅಥವಾ ಒಪ್ಪಂದಕ್ಕೋ ತಮ್ಮ ಕಾಯುವಿಕೆಯನ್ನು ಮುಂದುವರಿಸುತ್ತಿದ್ದರು. ಈ ರೀತಿಯ ಪರಿಸ್ಥಿತಿಯಲ್ಲಿ ಕೋಟೆಯಲ್ಲಿದ್ದ ರಾಜನು ಸೋಲುವ ಸಂಭವವೇ ಹೆಚ್ಚು. ಕಾರಣ ಒಂದೇ, ತಮ್ಮಲ್ಲಿರುವ ಆಹಾರ ಧಾನ್ಯದ ಕೊರತೆಯುಂಟಾಗಬಹುದು. ಈ ಕಾರಣದಿಂದಲೇ ಒಬ್ಬ ರಾಜನಾದವನು ಆಹಾರವಿಲ್ಲದೆ ಸಾಯುವ ಪ್ರಜೆಗಳಿಗಾಗಿ ಒಪ್ಪಂದ ಪತ್ರ ಬರೆದು ವಿರೋಧ ಪಕ್ಷಕ್ಕೆ ಕಳುಹಿಸುವನು. ನಂತರ ಸಂಧಾನವಾದರೆ ಕಪ್ಪ ಕಾಣಿಕೆ ಸಲ್ಲಿಸುವಂತೆ ಏರಿಕೆ, ಒಪ್ಪದಿದ್ದಲ್ಲಿ ಸೆರೆ ಅಥವಾ ಮತ್ತೆ ಯುದ್ಧ ಸಾಧ್ಯತೆ. ಹೀಗೆ ಯುದ್ಧದಲ್ಲೂ ವಿರೋಧ ಪಕ್ಷದವರ ಚತುರತೆಯಿಂದ ಸೋಲು ಸಂಭವಿಸುವ ಕಾರಣ ಇರುತ್ತದೆ. ಇಂತಹ ಯುದ್ಧಗಳು ಹೆಚ್ಚಾಗಿ ಆಹಾರದ ಕೊರತೆಯಿಂದ ಅಥವಾ ನೀರಿನ ಕೊರತೆಯಿಂದಲೇ ಸೋಲಿಗೆ ಶರಣಾಗುವಂತೆ ಮಾಡುತ್ತದೆ. ಶಸ್ತ್ರಾಸ್ತ್ರಗಳಿಲ್ಲದ ಕಾರಣ ಯುದ್ಧಕ್ಕೆ ಹೆದರುವ ಸಂಭವವಿರುತ್ತದೆ. ಕೆಲವೊಮ್ಮೆ ಯುದ್ಧ ಸನ್ನಿಹಿತವೇ ಆಗಿದ್ದಲ್ಲಿ ಅದರ ತಯಾರಿಗಾಗಿ ಎರಡೂ ಕಡೆಯ ಪಕ್ಷದವರು ಸಿದ್ಧತೆಯಲ್ಲಿ ತೊಡಗುತ್ತಾರೆ. ಈ ನಡುವಿನ ಅಂತರದಲ್ಲಿ ತೋಪುಗಳ, ಮದ್ದುಗುಂಡುಗಳ, ಬಾಣ, ಕತ್ತಿ ಇನ್ನಿತರ ಶಸ್ತ್ರಗಳ ಕೆಲಸ ಬಲು ಜೋರಾಗಿ ಬಿರುಸಿನಿಂದ ಸಾಗುತ್ತವೆ. ನಾವಿಲ್ಲಿ ಕೆಲವೊಂದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಅಸ್ತ್ರಗಳು ಹೆಚ್ಚಾಗಿ ಮರದಿಂದ ಹಾಗೂ ಕಬ್ಬಿಣದಿಂದಲೇ ಮಾಡಲ್ಪಟ್ಟಿರುತ್ತದೆ. ಕೆಲವೊಮ್ಮೆ ಹಗ್ಗ, ದಾರ, ಕಲ್ಲುಗಳು ಇವುಗಳ ಉಪಯೋಗಕ್ಕೆ ಬರುತ್ತದೆ. ಹಾಗಾದರೆ ಒಂದು ಪಕ್ಷದಲ್ಲಿ 1000ಕ್ಕೂ ಮೇಲಾದ ಸೈನಿಕರಿರುತ್ತಾರೆ, ಒಮ್ಮೊಮ್ಮೆ ಲಕ್ಷವೂ ಇರಬಹುದು. ಇಂತಿರುವಲ್ಲಿ ಇರುವಷ್ಟು ಶಸ್ತ್ರಾಸ್ತ್ರಗಳನ್ನು ಹೊರತುಪಡಿಸಿ ಮತ್ತೆ ಒಂದಿಷ್ಟು ಬೇಕಾದಾಗ ಅವರು ಅಷ್ಟು ಕಬ್ಬಿಣವನ್ನು ಎಲ್ಲಿಂದ ಒದಗಿಸ್ತಾ ಇದ್ರು? ಹೇಗೆ ಸಾಗಾಣಿಕೆ ಮಾಡ್ತಾ ಇದ್ರು? ಆನೆಯ ಸಹಾಯದಿಂದಲೇ ಅಂತ ತಿಳ್ಕೊಳ್ಳೋದಾದರೆ, ಆನೆ ಕುದುರೆಯಷ್ಟು ವೇಗವಾಗಿ ಓಡೋದಿಲ್ಲ. ಹಾಗಿದ್ದಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಆ ಕಬ್ಬಿಣವನ್ನು, ಸರಕುಗಳನ್ನು ಒಯ್ದಾಡುವ ಕೆಲಸ ಎಷ್ಟು ಕಷ್ಟಕರವಾಗಿರ್ತಾ ಇತ್ತು. ಜೊತೆಗೆ ಅಲ್ಲಿ ತಗೋತಾ ಇದ್ದಿದ್ದ ಸಮಯ ಎಷ್ಟು ನಷ್ಟವಾಗ್ತಿತ್ತು. ಯುದ್ಧದ ಏರ್ಪಾಡು ತಿಂಗಳಾನುಗಟ್ಟಲೆ ಹಿಡಿತಾ ಇದ್ರೆ ಈ ನಡುವೆ ಇಂತಹ ಸಾಗಾಟದ ಕೆಲಸ, ಆತುರದ ಕೆಲಸ, ಇದರಿಂದ ರಾಜನಿಗೆ ಆಗೋ ತವಕ, ಕಾತರ, ಒಂದು ಪ್ರಜೆಗಳಿಗೆ ಏನಾಗುವುದೋ ಎಂಬ ಭಯ, ಇನ್ನು ಕೆಲಸಗಾರರಿಗೆ ತಮ್ಮೆಲ್ಲ ಸಮಯವನ್ನು ಹೆಚ್ಚಾಗಿ ಹೆಚ್ಚು ಯೋಜನೆಗಳಲ್ಲಿಯೇ ತೊಡಗಿಸಿಕೊಳ್ಳಬೇಕು. ಇನ್ನು ಆನೆಗಳ ಪಾಡು ಬಿಸಿಲು ಮಳೆಯೆನ್ನದೆ ದಣಿದು ಬೆಂಡಾಗಿರುತ್ತವೆ. ಅಸ್ತ್ರಗಳು ಸಿದ್ಧವಾಗಲು ಕುಲುಮೆಯವರು, ಶಿಲ್ಪಿಗಳು, ಆಯುಧ ತಜ್ಞರು, ಹೀಗೆ ಕಾಣುವ ಒಂದು ಅಸ್ತ್ರದ ಹಿಂದೆ ಬಹುಜನರ ಶ್ರಮದ ಪಾಲಿರುತ್ತೆ. ತಮ್ಮ ಕರ್ತವ್ಯ ಹಾಗೂ ರಾಜಾಜ್ಞೆಯಂತೆ ತಕ್ಕ ಸಮಯಕ್ಕೆ ಆಯುಧಗಳನ್ನು ಒದಗಿಸುವ ಕೌಶಲ್ಯವುಳ್ಳವರು ಇವರಾಗಿರುತ್ತಾರೆ. ಕೆಲವೊಂದು ಅಸ್ತ್ರಗಳು ವಿಷಪೂರಿತವಾಗಿರುತ್ತವೆ. ಉದಾಹರಣೆಗೆ ಗಂಡುಗಲಿ ಕುಮಾರರಾಮನ ಕಾಲದಲ್ಲಿ ಮಾತಂಗಿಯು ಬಿಟ್ಟ ವಿಷಪೂರಿತವಾದ ಬಾಣ ರಾಮನಾಥರ ದೇಹಕ್ಕೆ ಒಕ್ಕಿ ಕ್ಷಣಾರ್ಧದಲ್ಲಿ ಮೈಯೆಲ್ಲ ವಿಷವು ಆವರಿಸಿಕೊಂಡು ಜೀವ ತಳೆದರು. ಹಾಗಿದ್ರೆ ಈ ಅಸ್ತ್ರಗಳಲ್ಲಿ ಹೇಗೆ ವಿಷ ತುಂಬ್ತಾ ಇದ್ರು? ಇದು ನನ್ನ ಅನಿಸಿಕೆಯ ಪ್ರಕಾರ ಹೇಳೋದಾದ್ರೆ, ಕುಲುಮೆಯಲ್ಲಿ ಸಿದ್ಧವಾದ ಅಸ್ತ್ರಗಳನ್ನು ಕಾದಿರುವಂತೆಯೇ ಅದನ್ನು ವಿಷದ ನೀರಿನಲ್ಲಿ ಅದ್ದುತ್ತಿದ್ದರು. ಆ ಅಸ್ತ್ರಗಳಲ್ಲಿ ವಿಷವು ಆ ಕಬ್ಬಿಣಕ್ಕೆ ಅಂಟಿಕೊಳ್ಳುತ್ತಿತ್ತು. ಅಶ್ವದಳ, ಗಜದಳಗಳ ಸಂಗ್ರಹಣೆ ಜೊತೆಗೆ ತರಬೇತಿ, ಯುದ್ಧ ಅನ್ನೋ ಹೆಸರಿನೊಂದಿಗೆ ನೆನಪಾಗುವುದು ರಾಜರು ಆನೆ ಮೇಲೆ ಕುಳಿತು ಸೈನಿಕರಿಗೆ ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ಒಂದು ಯುದ್ಧಕ್ಕೆ ಸರಿಸುಮಾರು 100ಕ್ಕಿಂತ ಹೆಚ್ಚು ಕುದುರೆಗಳು, 50ಕ್ಕಿಂತ ಹೆಚ್ಚು ಆನೆಗಳು ನೆರೆದಿರುತ್ತಿತ್ತು.
ಇದು ಪುಸ್ತಕದಲ್ಲಿ ನಾ ಕಂಡ ಆಧಾರದ ಮಾತು. ಹಾಗಿದ್ರೆ ಕೆಲವೊಮ್ಮೆ ನಾನೇ ಓದಿದ್ದೆ 5,000 ಕುದುರೆಗಳು, 2,000ಕ್ಕೂ ಹೆಚ್ಚು ಆನೆಗಳು ಅಂದರೆ ಇದು ಅಂದಿನ ಮಹಾಯುದ್ಧವೇ ಸರಿ ಎನ್ನಬೇಕು. ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ಅದೇನೆಂದರೆ ಅಷ್ಟು ಕುದುರೆಗಳು, ಅಷ್ಟು ಆನೆಗಳು, ಕೆಲವೊಮ್ಮೆ ಒಂಟೆಗಳು, ಹೀಗೆ ಇಷ್ಟು ಸಂಖ್ಯೆಯುಳ್ಳ ಪ್ರಾಣಿಗಳನ್ನು ಹೇಗೆ ನಿಭಾಯಿಸ್ತಾ ಇದ್ರು? ಒಂದು ಊಟದ ವಿಚಾರದಲ್ಲಿ, 2 ಅದರ ಜವಾಬ್ದಾರಿ ಅಂದರೆ ಮೇಯಿಸೋದು, ತೊಳೆಯೋದು ಅಥವಾ ಇನ್ನಿತರ ಆ ಪ್ರಾಣಿಗಳ ಬಗೆಗಿನ ಕರ್ತವ್ಯ. ಇಲ್ಲಿ ಒಂದು ಆನೆಯನ್ನು ಕುರಿತು ಕೂಲಂಕುಷವಾಗಿ ಚರ್ಚೆ ಮಾಡೋದಾದರೆ ಆನೆಯ ಆಹಾರದ ಖರ್ಚು, ಅದರ ಯೋಗಕ್ಷೇಮ, ಆರೋಗ್ಯ ಕೆಟ್ಟರೆ ಕೈಗೊಳ್ಳುವ ಖರ್ಚು, ಕೆಲಸಗಾರನ ಅಥವಾ ಮಾವುತನ ಸಂಬಳ, ಮಾವುತನಿರಲು ಸ್ಥಳ ಅಥವಾ ಮನೆ, ಆ ಆನೆಗೆ ಯುದ್ಧದ ಸಮಯದಲ್ಲಿ ಬೇಕಾದ ಅಂಬಾರಿಯಾಗಲಿ, ಯುದ್ಧಕ್ಕೆ ಬಳಸುವ ತೊಟ್ಟಿಲುಗಳು, ಆನೆಯ ಅಲಂಕಾರಿಕ ವಸ್ತುಗಳು, ಆನೆಗೆ ಸಿಂಪಡಿಸುವ ಯುದ್ಧದ ಉಪಕರಣಗಳು, ಹೊದಿಕೆ, ಇನ್ನಿತರ ಕೆಲವೊಂದು ವಿನ್ಯಾಸದ ಅಲಂಕಾರಗಳು, ಹೀಗೆ ಒಂದು ಆನೆಗೆ ಯುದ್ಧಕ್ಕೂ ಮುನ್ನ ಯುದ್ಧದಲ್ಲಿ ಭಾಗವಹಿಸಲು ಕೊಡಬಹುದಾದ ತರಬೇತಿ, ಜೊತೆಗೆ ಸೇರುವ ಎಲ್ಲ ಖರ್ಚು ವೆಚ್ಚದ ಜವಾಬ್ದಾರಿಕೆಯು ಅಷ್ಟು ಆನೆಗಳಿಗೂ ವಹಿಸಬೇಕಾದರೆ ಎಷ್ಟು ಧನ ಧಾನ್ಯಗಳ ವ್ಯಯವಾಗುತ್ತಿತ್ತು. ಹಾಗಿದ್ರೆ ಅಂದು ಧನ ಧಾನ್ಯಗಳ ಭಂಡಾರ ಇನ್ನೂ ಹೇಗಿರ್ತಿತ್ತು? ಊಹಿಸಿಕೊಂಡ್ರೆ ಇಂದಿನ ಯುಗಕ್ಕೆ ಅದೊಂದು ಧನಲೋಕವೇ ಸರಿ. ಇಲ್ಲಿ ಆನೆ ಎಂಬ ಒಂದು ಹೆಸರು ನಾನು ತೆಗೆದುಕೊಂಡೆ. ಆದರೆ ಕುದುರೆಯ ವಿಚಾರದಲ್ಲೂ ಕೂಡ ಇಷ್ಟೇ ಕೆಲಸ ಕಾರ್ಯ ಖರ್ಚು ವೆಚ್ಚ ಕೂಡಿರುತ್ತೆ. ಆದರೆ ಕುದುರೆಗಳು ಆನೆಗಿಂತ ಅತ್ಯಮೂಲ್ಯವಾಗಿತ್ತು. ಅದು ಹೇಗೆ ಅಂದರೆ, ಒಬ್ಬ ರಾಜನ ಭಂಡಾರ ತುಂಬೋದು ಒಂದು ಯುದ್ಧದ ವಿಜಯದಿಂದ, ಪ್ರಜೆಗಳಿಂದ ವಸೂಲಿ ಮಾಡುವ ಕಂದಾಯ, ತೆರಿಗೆ ಇನ್ನಿತರ. ಆದರೆ ಅಂದಿನ ರಾಜರಿಗೆ ಕುದುರೆ ವ್ಯಾಪಾರದಲ್ಲಿ ಅಧಿಕ ಲಾಭವೂ ಇತ್ತೆಂದು, ಜೊತೆಗೆ ಈ ಕುದುರೆ ವ್ಯಾಪಾರವೇ ಅಂದಿನ ದೊಡ್ಡ ಬಿಸ್ನೆಸ್ ಅಂತಲೇ ಕರಿಬಹುದು. ಒಂದು ಕುದುರೆ ರಾಜನ ವಿಹಾರಕ್ಕೆ, ಬೇಟೆಗೆ, ಒಂದೆಡೆಯಿಂದ ಮತ್ತೊಂದೆಡೆ ಓಡಾಡೋದಕ್ಕೆ, ಅಮೂಲ್ಯವಾಗಿ ಯುದ್ಧಕ್ಕೆ, ಮೆರವಣಿಗೆಗೆ, ಇನ್ನಿತರ ಎಷ್ಟೋ ಕಾರ್ಯಗಳಿಗೆ ಕುದುರೆ ಅತ್ಯವಶ್ಯಕವಾದ ಒಂದು ಪ್ರಾಣಿ. ಒಬ್ಬೊಬ್ಬ ಸೈನಿಕನಿಗೆ ಒಂದೊಂದು ಕುದುರೆ, ಒಂದೊಂದು ಸೈನ್ಯಕ್ಕೂ ಒಂದೊಂದು ಅಶ್ವದಳ. ಹೀಗೆ ಕುದುರೆಯ ಮಹತ್ವ ರಾಜರ ಕಾಲದಲ್ಲಿ ಅತಿ ಶ್ರೇಷ್ಠವೆಂದೇ ಹೇಳಬಹುದು. ಮಹಾರಾಣಿ ದುರ್ಗಾವತಿಯವರ ಬಗೆಗಿನ ಒಂದು ಪುಸ್ತಕದಲ್ಲಿ ತೋಪುಗಳನ್ನು ತಯಾರಿಸಲು ಅಲ್ಲಿದ್ದ ಬಂಡೆಗಳಿಂದ ಉಕ್ಕನ್ನು ಆವಿಷ್ಕರಿಸಿ ಉಪಯೋಗಿಸುತ್ತಿದ್ದರು ಎಂದಿದೆ. ಹಾಗಿದ್ರೆ ಇಲ್ಲಿ ಯೋಚಿಸಬೇಕಾದ್ದು, ಬಂಡೆ ಕಬ್ಬಿಣವನ್ನು ಬೇರ್ಪಡಿಸುವ ಯಂತ್ರದ ಅವಶ್ಯಕತೆ ಅಲ್ಲಿದೆ. ಅದನ್ನು ಕರಗಿಸುವ ಕೌಶಲ್ಯತೆ, ತಂತ್ರಗಾರಿಕೆಯೂ ಬೇಕಿದೆ. ಹಾಗೆಂದಾಗ ಯುದ್ಧಕ್ಕೆ ತೋಪು ತಯಾರಿಸಲು ಅಲ್ಲೊಂದು ಕಾರ್ಖಾನೆ ಜಮಾಯಿಸಿದಂತೆ ಭಾಸವಾಗದೇ ಇರೋದಿಲ್ಲ ಜನರಿಗೆ ಅಥವಾ ಓದುಗರಿಗೆ. ಅಂತೆ ಪ್ರೌಢದೇವರಾಯರು ಗಜಬೆಂಟೇಕಾರ ಎಂಬ ಬಿರುದನ್ನು ಪಡೆದಿದ್ದರು. ಕಾರಣ ಅವರು ಆನೆಗಳನ್ನು ಪಳಗಿಸಿ ಕೈಸೆರೆ ಹಿಡಿಯುವುದರಲ್ಲಿ ನಿಪುಣರಾಗಿದ್ದರು. ಅಂತೆಯೇ ಆನೆಯನ್ನು ಹಿಡಿಯುವಿಕೆಯಲ್ಲಿ ಅವರು ಬೇರೆಡೆಯಿಂದ 100ರಿಂದ 300 ಆನೆಗಳನ್ನು ಹಿಡಿದು ಪಳಗಿಸಿ ವಿಜಯನಗರಕ್ಕೆ ಕರೆದೊಯ್ಯುತ್ತಿದ್ದರೆಂಬ ಉಲ್ಲೇಖವಿದೆ. ಅಂದು ಕುದುರೆ ಆನೆಗಳ ಸಹಾಯದಿಂದ ಸಾರಿಗೆ ವ್ಯವಸ್ಥೆ ನಡೆದಿತ್ತು. ಈ ಕಾರಣದಿಂದ ಅವರಿಗೆ ತಮ್ಮ ತಮ್ಮ ಸ್ಥಳಗಳನ್ನು ಸೇರಲು 8-10 ದಿನಗಳೇ ಹಿಡಿಯುತ್ತಿದ್ದವು. ಈ ಮಧ್ಯೆ ಆ ಆನೆ ಕುದುರೆಗಳಿಗೆ ಅಲ್ಲಲ್ಲಿ ನೀರು ಬೇಕಾಗಬಹುದು. ಅಂತಹ ಸಮಯದಲ್ಲಿ ಕೆರೆ ಕಟ್ಟೆಗಳನ್ನು ಹುಡುಕುವ ಸಂದರ್ಭ ಒದಗಿ ಬರುತ್ತಿತ್ತು. ಹೀಗಿರುವಲ್ಲಿ ಆನೆ ಕುದುರೆಗಳ ಪಾತ್ರ ಅಂದಿನ ದಿನಗಳಲ್ಲಿ ಬಹಳ ಅತ್ಯವಶ್ಯಕವಾಗಿತ್ತೆಂಬುದು ತಿಳಿದು ಬರುತ್ತೆ. ಇನ್ನು ಸೈನಿಕರಿಲ್ಲದೆ ಒಂದು ರಾಜ್ಯ ಇಲ್ಲ, ಯುದ್ಧ ಇಲ್ಲ, ರಾಜನೂ ಇಲ್ಲವೆಂದೇ ಹೇಳಬಹುದು. ಒಬ್ಬ ರಾಜನ ಕೈ ಕೆಳಗೆ ಸೈನ್ಯಾಧಿಕಾರಿಗಳು, ದಂಡನಾಯಕರು, ಅವರ ಕೈ ಕೆಳಗೆ ಕೆಲವು ಅಶ್ವದಳ, ಗಜದಳ, ಪದಾತಿದಳ, ಕಾಲ್ದಳ,
ಅವರಲ್ಲಿ ಸೈನಿಕರು ತಮ್ಮ ತಮ್ಮ ಪಾತ್ರ ವಹಿಸುತ್ತಿದ್ದರು. ಒಬ್ಬ ಸೈನಿಕನನ್ನು ನೋಡಿದರೆ ಅವನ ಖರ್ಚು, ಅವನಿಗೆ ತರಬೇತಿ ಕೊಡಿಸಬೇಕು, ಅವನಿಗೆ ಯುದ್ಧ ಮುಗಿಯುವವರೆಗೂ ಉಳಿದುಕೊಳ್ಳುವ ವ್ಯವಸ್ಥೆ, ಅವನಿಗೆ ಬೇಕಾದ ಅಸ್ತ್ರಗಳ ವಸ್ತ್ರಗಳ ಜವಾಬ್ದಾರಿಕೆ, ಅವನ ಆರೋಗ್ಯದ ಖರ್ಚು ಎಲ್ಲವೂ ರಾಜನದ್ದೇ ಆಗಿರುತ್ತಿತ್ತು. ಒಂದು ಸೈನ್ಯಕ್ಕೆ ಒಬ್ಬ ದಂಡನಾಯಕ ಇರುತ್ತಾನೆ. ಅವನ ಆಜ್ಞೆಯಂತೆ ಸೈನಿಕರು ನಡೆದುಕೊಳ್ಳುತ್ತಾರೆ. ಆ ಸೈನಿಕರ ಎಲ್ಲ ಜವಾಬ್ದಾರಿ ಆ ಅಧಿಕಾರಿಯದ್ದೇ ಆಗಿರುತ್ತದೆ. ಈ ಕಾರಣದಿಂದ ಇಲ್ಲಿ ರಾಜನೆಂಬುವವನು ಸೈನಿಕರಿಗೆ ಪರೋಕ್ಷ ನಾಯಕ. ಇಲ್ಲಿ ಪ್ರತ್ಯಕ್ಷ ನಾಯಕನು ದಂಡನಾಯಕನೇ ಆಗಿರುತ್ತಾನೆ. ಅಂದರೆ ಒಬ್ಬ ಸೈನಿಕನಿಗೆ ಇಷ್ಟು ಎಂದರೆ ಇನ್ನು ಲಕ್ಷ ಸೈನಿಕರು ಎಂಬ ಮಾತು ಬಂದಾಗ ದಂಡನಾಯಕರ ಸಂಖ್ಯೆ ಎತ್ತರದಲ್ಲೇ ಇರಬಹುದು ಅನಿಸದೇ ಇರೋದಿಲ್ಲ. ಕೆಲವೊಮ್ಮೆ ಈ ದಂಡನಾಯಕರು ರಾಜನಿಗೆ ಸಂಜೀವಿನಿಯೂ ಆಗಿರುತ್ತಾರೆ, ಒಮ್ಮೊಮ್ಮೆ ಯಮನೂ ಆಗಿರುತ್ತಾರೆ. ಕಾರಣ ಸೈನಿಕರು ಆತನ ಕೈ ಕೆಳಗೆ ಇರ್ತಾರೆ. ಕೆಲವೊಮ್ಮೆ ಸೈನಿಕರು ದಂಡನಾಯಕನಿಗಾಗಿ ರಾಜನನ್ನು ಬಂಧಿಸಿರುವ ಉಲ್ಲೇಖಗಳಿವೆ. ಅದು ದಂಡನಾಯಕನ ಸಲುವಾಗಿ ಆದರೂ ಆಗ್ತಿತ್ತು, ಮಂತ್ರಿಯ ಸಲುವಾಗಿ ಆದರೂ ಆಗ್ತಿತ್ತು. ಉದಾಹರಣೆಗೆ 2 ನಕ್ಷತ್ರಗಳು ಈ ಸಿನಿಮಾದಲ್ಲಿ ಮಂತ್ರಿಯು ರಾಜನನ್ನೇ ಸೈನಿಕರಿಂದ ಬಂಧಿಸಲ್ಪಡುತ್ತಾನೆ. ಇನ್ನು ನೀರು ಸರಬರಾಜು ಮಾಡುವವರು, ಒಂದು ಯುದ್ಧಕ್ಕೆ ನಿಂತಾಗ ಅಲ್ಲಿರುವ ಸೈನಿಕರಿಗೆ, ಆನೆ ಕುದುರೆಗಳಿಗೆ, ಸ್ವತಃ ರಾಜನಿಗೆ ನೀರಿನ ವ್ಯವಸ್ಥೆ ಬಹುಮುಖ್ಯದ್ದಾಗಿರುತ್ತದೆ. ಕೆಲವೊಂದು ನೀರಿರುವ ಪ್ರದೇಶದಲ್ಲಿ ಯುದ್ಧ ನಡೆದರೆ ಅಲ್ಲಿ ನೀರಿನ ಅವಶ್ಯಕತೆ ಇರುವುದಿಲ್ಲ. ಆದರೆ ಕೆಲವೊಮ್ಮೆ ಧೂಳು ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶಗಳ ನಡುವೆ ಯುದ್ಧ ಸಂಭವಿಸಿದರೆ ಆಗ ನೀರಿನ ವ್ಯವಸ್ಥೆ ಬಹುಮುಖ್ಯವಾಗಿರುತ್ತದೆ. ಇದೇ ಕೆಲಸಕ್ಕೆ ಕೆಲವರನ್ನು ನಿಯೋಜಿಸಲಾಗಿರುತ್ತದೆ. ಆದರೆ ಅವರು ಅಷ್ಟು ನೀರನ್ನು ಹೇಗೆ ಸಾಗಿಸುತ್ತಾರೆ? ನೀರನ್ನು ಎಲ್ಲಿ ಸಂಗ್ರಹಿಸಿಟ್ಟುಕೊಂಡಿರುತ್ತಾರೆ? ನನ್ನ ಅಭಿಪ್ರಾಯದ ಪ್ರಕಾರ ದೊಡ್ಡ ದೊಡ್ಡ ಮಡಿಕೆ ಇರಬಹುದು, ಕುಡಿಕೆ ಇರಬಹುದು, ಆದರೆ ಅದರ ಗಾತ್ರ ಮಾತ್ರ ದೊಡ್ಡದು ಅಥವಾ ಅವುಗಳ ಸಂಖ್ಯೆ ಹೆಚ್ಚಿನದ್ದಾಗಿರುತ್ತದೆ ಅಂತ ನನ್ನ ಅನಿಸಿಕೆ. ಇನ್ನು ಆಹಾರದ ಪ್ರಶ್ನೆಯಲ್ಲೂ ಹೀಗೆ. ಆದರೆ ಇಲ್ಲಿ ಸಮಾಧಾನಕರ ಎಂದರೆ ಯುದ್ಧ ಭೂಮಿಯಲ್ಲಿ ಸೈನಿಕರೊಂದಿಗೆ ಅಂಗಡಿ ಮುಗ್ಗಟ್ಟಿನವರು ಸೈನ್ಯ ಶಿಬಿರದ ಅಣತಿ ದೂರದಲ್ಲಿ ನೆರೆದಿರುತ್ತಾರೆ. ಇದರಿಂದ ಆಹಾರದ ಸಮಸ್ಯೆ ಕಡಿಮೆ. ಆದರೆ ಬಹಳ ದಿನಗಳ ಅಥವಾ ತಿಂಗಳಾನುಗಟ್ಟಲೆ ಯುದ್ಧವಾದರೆ ಅಲ್ಲಿ ಆಹಾರದ ಸಮಸ್ಯೆ, ನೀರಿನ ಸಮಸ್ಯೆ ತಾನಾಗಿಯೇ ಸೃಷ್ಟಿಯಾಗುತ್ತದೆ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ಇಂತಹ ಅವಧಿಗಳಲ್ಲಿ ಮಳೆ ಹಿಡಿದರೆ ಅಧೋಗತಿ. ಕೆಲವು ಯುದ್ಧಗಳು ಮಳೆಯಿಂದಾಗಿಯೇ ನಿಲುಗಡೆಯಾಗುತ್ತದೆ. ಯುದ್ಧದಿಂದಾಗುವ ಅನುಕೂಲಗಳು, ಅನಾನುಕೂಲಗಳು. ಮೊದಲನೆಯದಾಗಿ ಅನುಕೂಲಗಳನ್ನು ನೋಡೋಣ. ಯುದ್ಧವೆಂದು ನಿಂತಾಗ ಮೊದಲನೆಯ ದಿನದಿಂದ ಕೊನೆಯ ಅಂತ್ಯದವರೆಗೂ ನೋವು, ಕಷ್ಟ, ಬಾಧೆಗಳೇ ಜಾಸ್ತಿ. ಆದರೆ ಯುದ್ಧದಲ್ಲಿ ಗೆಲುವಾದಾಗ ಅದೊಂದು ಹಬ್ಬ. ಯುದ್ಧದಲ್ಲಿ ಉಳಿದವರಿಗೆ ಬಹುಮಾನ, ಉಡುಗೊರೆಗಳು ಮಹಾಪೂರವಾಗಿಯೇ ಹರಿದು ಬರುತ್ತದೆ. ಅತ್ಯಂತ ಹೆಚ್ಚು ಸಾಹಸಪಟ್ಟು ಹೋರಾಡಿದವರಿಗೆ ಬಿರುದು, ಬಾವಲಿಗಳು ಹಾಗೂ ಭೂಮಿ ಕೂಡ ಉಡುಗೊರೆಯಾಗಿ ಸಿಗುತ್ತದೆ. ಇನ್ನು ಮಡಿದ ಸೈನಿಕರ ಮನೆಗೆ ಅಷ್ಟೇ ಪರಿಹಾರೋಪಾಯಗಳನ್ನು ಕೊಡಬಹುದು. ಅಂತೆಯೇ ಅವರ ಮಕ್ಕಳನ್ನು ಅದೇ ಕೆಲಸಕ್ಕೆ ನಿಯೋಜಿಸಲಾಗುತ್ತದೆ. ಗೆಲುವಿನಿಂದ ರಾಜನಿಗೆ ಕೀರ್ತಿ, ಪ್ರತಿಷ್ಠೆ, ಸಿರಿ, ಸಂಪತ್ತು, ರಾಜ್ಯ ವಿಸ್ತರಣೆ ಹಾಗೂ ಕೆಲವೊಮ್ಮೆ ಸಂಧಾನದ, ಸ್ನೇಹದ ಕಾಣಿಕೆಯಾಗಿ ಪರರಾಜ್ಯದ ರಾಜಕುಮಾರಿಯೂ ಕೂಡ ದೊರೆತಿರುತ್ತಾಳೆ. ಇಂತಹ ಗೆಲುವಿನ ಸಮಯದಲ್ಲಿ ರಾಜನಾದವನು ಅನೇಕ ದಾನ ಧರ್ಮಗಳನ್ನು ಮಾಡುತ್ತಾನೆ. ದೇವಾಲಯಗಳ ನಿರ್ಮಾಣ, ಜೀರ್ಣೋದ್ಧಾರ, ದೇವಾಲಯಗಳಲ್ಲಿ ಪೂಜಾದಿ ಕೈಂಕರ್ಯ, ಹವನ, ಹೋಮ, ತಮ್ಮ ಅಧೀನದಲ್ಲಿರುವ ಹಳ್ಳಿ ಕೇರಿಗಳಿಗೆ ಕೆರೆ ಕಟ್ಟೆಗಳ ಸೌಲಭ್ಯ, ಹೀಗೆ ಅನೇಕ ಯೋಜನೆ ಸಡಗರಗಳೊಂದಿಗೆ ಅನುಕೂಲತೆಗಳೇ ಹೆಚ್ಚಾಗಿರುತ್ತದೆ. ಇನ್ನು ಅನಾನುಕೂಲ. ಯುದ್ಧದ ಸಂಭವದಲ್ಲಿ ಗೆಲುವು ಎಣಿಕೆಯಷ್ಟು ದಿನ ಅನುಕೂಲಗಳನ್ನು ಒದಗಿಸಿದರೆ ಸೋಲು ಅದರ 100ರಷ್ಟು ಅನಾನುಕೂಲತೆಯನ್ನು ನಿರ್ಮಿಸುತ್ತದೆ.
ರಾಜ್ಯದಲ್ಲಿ ಅಶಾಂತಿ, ಅಧರ್ಮ, ಅನ್ಯಾಯಗಳು ತಲೆ ಎತ್ತಿ ಮೆರೆಯುತ್ತವೆ. ಗೆದ್ದರೆ ಕೀರ್ತಿ ಪ್ರತಿಷ್ಠೆ ರಾಜನಿಗೆ, ಸೋತರೆ ವೀರ ಸ್ವರ್ಗ. ಆದರೆ ಅವನ ಪರಿವಾರ ದುಃಖವೊಂದನ್ನು ಎದುರಿಸುತ್ತದೆ. ನಂತರ ಗಂಡು ಮಕ್ಕಳಿದ್ದರೆ ಪಟ್ಟಾಭಿಷೇಕ, ಇಬ್ಬರಿದ್ದರೆ ಯಾದವಿ ಕಲಹ. ಇಷ್ಟೇ, ಅವರಿಗೆ ನೆಮ್ಮದಿ ಬಿಟ್ಟು ಬೇರೆಲ್ಲ ಇರುತ್ತದೆ. ಆದರೆ ಯುದ್ಧದಲ್ಲಿ ಗೆದ್ದ ವೀರನಿಗೆ ಅಥವಾ ಸೈನಿಕರಿಗೆ ಗೆದ್ದರಷ್ಟೇ ಅವನಿಗೆ ಅವನ ಮನೆಯವರಿಗೆ ಲಾಭ. ಸತ್ತರೆ ಅವನ ಕುಟುಂಬದವರ ಪಾಡನ್ನು ಕೇಳುವವರು ದಿಕ್ಕಿಲ್ಲದಂತಾಗುತ್ತದೆ. ರಾಜನ ಕೈ ಕೆಳಗೆ ದುಡಿದರೆ ಕೂಳು, ಇಲ್ಲದಿದ್ದರೆ ಗೋಳು. ಇಲ್ಲಿ ಒಬ್ಬ ಸೈನಿಕನನ್ನು ತೆಗೆದುಕೊಳ್ಳೋಣ. ಯುದ್ಧ ಎಂಬ ಘೋಷಣೆ ಹೊರಬಿದ್ದೊಡನೆ ಅವನಿಗೊಂದು ಸವಾಲು. ಅವನು ಯುದ್ಧ ಮುಗಿಯುವವರೆಗೂ ಎದುರಿಸಬಹುದಾದ ಸವಾಲುಗಳು ಅಷ್ಟಿಷ್ಟಲ್ಲ. ತಾನು ಯಾವುದೇ ಪರಿಸ್ಥಿತಿಯಲ್ಲಿರಲಿ ಯುದ್ಧದ ಕರೆ ಬಂದೊಡನೆ ಟೊಂಕ ಕಟ್ಟಿ ನಿಲ್ಲಲೇಬೇಕು. ಒಂದು ಸೈನ್ಯದಲ್ಲಿ ಒಬ್ಬೊಬ್ಬ ಸೈನಿಕನು ಒಬ್ಬರ ಮಗನಾಗಿ, ಒಬ್ಬರ ಗಂಡನಾಗಿ, ಒಬ್ಬರ ಅಣ್ಣನಾಗಿ, ಒಬ್ಬರ ತಮ್ಮನಾಗಿ, ತಂದೆಯಾಗಿ, ಹೀಗೆ ಹಲವಾರು ಸಂಬಂಧಗಳಿಂದ ಬೆಸೆದಿರುತ್ತಾನೆ. ಯುದ್ಧಕ್ಕೆ ಹೋಗುವ ಮುನ್ನ ತನ್ನವರಿಗೆ ಆತ ಕೊಟ್ಟು ಹೋದಂಥ ಮಾತುಗಳೆಷ್ಟೋ, ಭಾಷೆಗಳೆಷ್ಟೋ, ಹೋಗಲಾರದೆ ಅಳುವುದೆಷ್ಟೋ. ಅವನ ಪರಿಸ್ಥಿತಿ ಹೇಗಿರುತ್ತದೆಯೋ ಅದು ಸೋಲು ಗೆಲುವಿನ ಆಟದಲ್ಲಿ ಕಾಣುವುದಿಲ್ಲ. ಯುದ್ಧ ಒಂದೇ, ಆದರೆ ಜೀವಗಳು ಲೆಕ್ಕಕ್ಕಿರುವುದಿಲ್ಲ. ಕೆಲವು ವೀರರ ಮರಣದಿಂದ ಪತ್ನಿಯರು ಸಹಗಮನ ಹೊಂದುತ್ತಾರೆ. ಕೆಲವರು ಜೀವನವನ್ನು ಎದುರಿಸಿ ನಿಲ್ಲುತ್ತಾರೆ. ಮತ್ತೆ ಕೆಲವರು ಹಸಿದವರ ಪಾಲಾಗುತ್ತಾರೆ. ಹೀಗೆ ಯುದ್ಧದಿಂದಾಗಿ ಸೈನಿಕನಿಗೆ ಅಂಗವೈಕಲ್ಯವೂ ಕೂಡ ಕಟ್ಟಿಟ್ಟ ಬುತ್ತಿ. ಕೆಲವೊಮ್ಮೆ ರಾಜನ ಸಾವು ತಪ್ಪಿಸಲು ತಮ್ಮ ತಲೆಯನ್ನು ಕೊಡುತ್ತಿದ್ದುದು ವೀರರು. ಅಂತಹ ವೀರರನ್ನು ಇಂದಿಗೂ ವೀರಗಲ್ಲುಗಳಲ್ಲಿ ಕಾಣಬಹುದು. ತನ್ನಾಸೆ, ಆಕಾಂಕ್ಷೆ ಎಲ್ಲವನ್ನು ಬದಿಗೊತ್ತಿ ಏಕ ಮನಸ್ಸಿನಿಂದ ಕೆಲವು ಸೈನಿಕರು ಹೋರಾಡಲು ಸಿದ್ಧರಿರುತ್ತಾರೆ. ಮತ್ತೆ ಕೆಲವರು ಯುದ್ಧದಲ್ಲಿ ಸೋತು ಸುಮ್ಮನೆ ಜೀವ ಹೋಗುವುದಕ್ಕಿಂತ ಮೊದಲೇ ತಮ್ಮ ಆಸೆ ಚಟವನ್ನು ತೀರಿಸಿಯೇ ಯುದ್ಧಕ್ಕಿಳಿಯಲು ಸಿದ್ಧರಿರುತ್ತಾರೆ. ಇಂತಹವರಿಗೆ ಕಡಿಮೆ ಏನೂ ಇಲ್ಲ. ಇದೇ ಕಾರಣದಿಂದ ಯುದ್ಧ ಭೂಮಿಗೆ ವೇಶ್ಯೆಯರ ದಂಡು ತಂಡೋಪತಂಡವಾಗಿ ಬಿಡಾರ ಹೂಡುತ್ತಿದ್ದರು. ಒಟ್ಟಿನಲ್ಲಿ ಲಾಭವಿಲ್ಲದೆ ಅಲ್ಲೂ ಯಾವುದಿಲ್ಲ. ಒಂದು ಪಡೆಯಲು ಮತ್ತೊಂದು ಕೊಡಲು ಸಿದ್ಧರಿರುವ, ಮತ್ತೊಂದನ್ನು ಕೊಡುವೆನೆಂದು ಒಂದನ್ನು ಪಡೆದು ತಮ್ಮಿಷ್ಟ ಈಡೇರಿಸಿಕೊಳ್ಳುವ ಪದ್ಧತಿ ಅಲ್ಲೂ ಕೂಡ ಇತ್ತು. ಅದು ಕಾಲಾನಂತರ ಇಂದಿಗೆ ಕೆಲವು ಅಲಂಕಾರ ಪಡೆದು ವ್ಯಾಪಾರವೆಂದೆನಿಸಿಕೊಂಡಿದೆ. ಇನ್ನೂ ಹೆಚ್ಚಿನ ಅನಾನುಕೂಲತೆಗಳು ಯಾವುವೆಂದರೆ, ಯುದ್ಧದಲ್ಲಿ ಸೋತಾಗ ರಾಜ್ಯದ ಮನೆ ಮನೆಗಳು ಲೂಟಿಗೆ ಒಳಗಾಗುತ್ತಿದ್ದವು. ಒಡವೆ, ವಸ್ತು ಜೊತೆಗೆ ಶೀಲದ ಅಪಹರಣವೂ ಬಿಡುವಿಲ್ಲದೆಯೇ ನಡೆಯುತ್ತಿತ್ತು. ಊರಿನ ನಾಶ, ದೇವಾಲಯಗಳ ನಾಶ, ಹೀಗೆ ಊರಿಗೂರೇ ನಾಶವಾಗುವ ಸಂದರ್ಭವು ಸೋಲಿನಿಂದ ಉಂಟಾಗುತ್ತದೆ. ಉದಾಹರಣೆಗೆ ಹಂಪಿ, ಮುದ್ಗಲ್ ಕದನಗಳು. ರಾಜರಾದರೋ ಒಮ್ಮೊಮ್ಮೆ ತಪ್ಪಿಸಿಕೊಂಡು ಭಂಡಾರವನ್ನು ಸುರಂಗದಿಂದ ಅಥವಾ ಆನೆಗಳಿಂದ ಅಥವಾ ಸೇವಕರಿಂದಲೋ ಸ್ಥಳಾಂತರಿಸಿ ಓಡಿ ಹೋಗುತ್ತಿದ್ದರು. ಆದರೆ ಸೈನಿಕರ, ಪ್ರಜೆಗಳ ಕಷ್ಟ ಅದನ್ನು ಊಹಿಸಿದರೆ ನೋವಾಗುತ್ತದೆ. ಮನೆ ಕಳೆದುಕೊಂಡು, ಗಂಡನನ್ನು ಕಳೆದುಕೊಂಡು, ಮನೆಯ ಮಕ್ಕಳನ್ನು ಕಳೆದುಕೊಂಡು, ಯಜಮಾನನನ್ನು ಕಳೆದುಕೊಂಡು, ಇಟ್ಟಿಲ್ಲದೆ ನೀರಿಲ್ಲದೆ ಅಲೆದು ಅಲೆದು ಸಾಯುವವರನ್ನು ಕೇಳುವವರಿರುವುದಿಲ್ಲ. ಕೊನೆಗೆ ಅವರು ಸತ್ತು ಮಲಗಿದರೂ ಎತ್ತುವವರಿರುವುದಿಲ್ಲ. ಕೊನೆಗೆ ಅವರ ದೇಹ ಕೊಳೆತು ಹದ್ದುಗಳ ಪಾಲಾದರೂ ತಲೆ ಕೆಡಿಸಿಕೊಳ್ಳುವವರಿರುವುದಿಲ್ಲ. ನಂತರ ಉಳಿದವರ ಗತಿ, ರೋಗ ರುಜಿನದಿಂದ ಬೆಂದು ಬಳಲುವವರೆಷ್ಟೋ, ಊರ ಬಿಟ್ಟು ಹೊರಡುವವರೆಷ್ಟೋ, ಬದುಕುಳಿದು ಎಲ್ಲವನ್ನೂ ಎದುರಿಸುವವರು ಇನ್ನೆಷ್ಟೋ. ಅಂತಹ ಉಳಿದ ತಾಯಿಯರು, ತಂದೆಯರು ನಿಮ್ಮಲ್ಲೊಬ್ಬರ ಪೂರ್ವಿಕರಾಗಿಯಂತೂ ಇದ್ದೇ ಇರುತ್ತಾರೆ. ಆದರೆ ಅದರರಿವಿಲ್ಲದೆ ನಾವುಗಳು ಬದುಕುತ್ತಿದ್ದೇವೆ. ಯುದ್ಧದ ನಂತರ ಕೆಲವು ಅಸ್ತ್ರಗಳು ಭೂಮಿಯಲ್ಲಿ ಹೂತು ಹೋಗಿರುತ್ತವೆ, ಕೆಲವು ಬೇರೆಡೆಗೆ ಸಾಗಿಸಲ್ಪಟ್ಟಿರುತ್ತವೆ,
ಕೆಲವು ಸಂಗ್ರಹಾಲಯಗಳಲ್ಲಿ, ಕೆಲವೊಂದು ಮನೆಗಳಲ್ಲಿ ಪೂಜೆ ಪಡೆದುಕೊಳ್ಳುತ್ತಿರುತ್ತವೆ. ಅಂತಹದರಲ್ಲಿ ಕೆಲವು ಕತ್ತಿ ಖಡ್ಗಗಳು. ಇಷ್ಟೆಲ್ಲ ಅನಾನುಕೂಲತೆಗಳು ತಿಳಿದಿದ್ದರೂ ಕೂಡ ರಾಜನಾಗಲಿ ಸೈನಿಕನಾಗಲಿ ಯುದ್ಧಕ್ಕೆ ಸಿದ್ಧನಾಗಿಯೇ ನಿಲ್ಲುತ್ತಾನೆ. ಅದಕ್ಕೆ ಅಂದಿನ ಸೈನಿಕರನ್ನು ಗಂಡುಗಲಿಗಳು, ವೀರರು, ಶೂರರು ಎಂದು ಹೊಗಳಿದ್ದು. ಇನ್ನು ಯುದ್ಧದ ಸಡಗರ. ಯುದ್ಧ ಭೂಮಿಗೆ ಕಾಲಿಡುವ ಮೊದಲು ದೇವಾಲಯಗಳಲ್ಲಿ ಪೂಜೆ, ಹೋಮ, ಹವನ ಇನ್ನಿತರ ಪೂಜಾ ವಿಶೇಷತೆಗಳು ನಡೆಯುತ್ತಿದ್ದವು. ಯುದ್ಧಕ್ಕೆ ಬಳಸುವ ಆಯುಧಗಳಿಗೆ ಗೌರವಪೂರ್ಣವಾದ ಪೂಜೆಗಳು, ಆನೆ, ಕುದುರೆ, ಒಂಟೆಗಳಿಗೆ ಪೂಜೆ, ಸೈನಿಕರಿಗೆ ಕತ್ತಿ ಕೊಟ್ಟು ಅವರನ್ನು ಹುರಿದುಂಬಿಸುವ ಕೆಲಸ, ರಣಗಂಬದ ಪೂಜೆ, ಅದಕ್ಕೊಂದು ಬಲಿ, ಯುದ್ಧದ ಮುಂದಾಳತ್ವವನ್ನು ವಹಿಸುವ ದಂಡನಾಯಕ ಅಥವಾ ಸೈನ್ಯಾಧಿಪತಿಗೆ ರಣವೀಳ್ಯವನ್ನು ಕೊಡುವ ಕಾರ್ಯ. ಹೀಗೆ ಒಮ್ಮೆಲೆಗೆ ಅದು ದಸರಾ ಉತ್ಸವವೇ ಅಲ್ಲಿ ನಡೆಯುತ್ತಿರಬಹುದೆಂಬ ಅನಿಸಿಕೆ ಉಂಟಾಗುತ್ತದೆ. ಕಾರಣ, ಸೈನ್ಯ ಹೊರಡಲು ಸಿದ್ಧವಾದೊಡನೆ ಕೊಂಬು ಕಹಳೆಗಳ ಸದ್ದು, ಆನೆಗಳ ಹೂಂಕಾರ ಜೇಂಕಾರ, ವಂದಿಮಾಗದರ ಜಯಕಾರ, ಬಿರುದು ಬಾವಲಿಗಳ ಘೋಷಣೆ, ವಾದ್ಯ ಮೇಳದವರ ಸದ್ದು ಸ್ವರ, ಕಾಲ್ದಳ, ಪದಾತಿದಳ, ಅಶ್ವದಳ, ಗಜದಳ, ಕಳಶ ಕನ್ನಡಿ ವಾದ್ಯದವರು, ಹಿಂದೆ ಆನೆಯ ಮೇಲೆ ರಾಜ, ಅವನಿಂದೆ ಭಟರು, ಹೀಗೆ ಸಾವು ನೋವಿನ ದವಡೆಯಲ್ಲಿ ಸಿಲುಕಿರುವೆವೆಂದು ತಿಳಿದಿದ್ದರೂ ಶಾಸ್ತ್ರ ಸಂಪ್ರದಾಯದಂತೆ ಯುದ್ಧದ ಆರಂಭವು ಜರುಗಿತ್ತು. ಯುದ್ಧ ಭೂಮಿಗೆ ಆಗಮನ. ಯುದ್ಧ ಭೂಮಿಗೆ ಆಗಮಿಸಿದೊಡನೆ ತಮ್ಮ ತಮ್ಮ ಶಿಬಿರ, ಬಿಡಾರಗಳ ಕೆಲಸ ಭರದಿಂದ ಸಾಗುತ್ತದೆ. ಯುದ್ಧ ಸಾಮಗ್ರಿಗಳು, ಯುದ್ಧೋಪಕರಣಗಳು, ತೋಪು, ಮದ್ದು, ಗುಂಡು ಎಲ್ಲದಕ್ಕೂ ಒಂದು ಬಿಡಾರ. ಅಂಗಡಿಗಳು ಸಾಲಾಗಿ ಸ್ಥಳ ಊರುವುದು. ರಾಜನ ಅಥವಾ ಆಪ್ತವರ್ಗದ ಒಳಸಂಚುಗಳು, ದಂಡನಾಯಕರ ಕಿಚ್ಚು ಹುರಿದುಂಬಿಸುವಿಕೆ, ಕೆಲವು ತಂತ್ರಗಾರಿಕೆ, ಮತ್ತೆ ಕೆಲವು ಹಣ ಹೆಚ್ಚಾಗಿ ಕಂಡವರನ್ನು ಆಕರ್ಷಿಸುವ ಗಣಿಕಾಸ್ತ್ರೀಯರು. ಹೀಗೆ ದೂರದಿಂದ ನೋಡಿದೊಡನೆ ತಕ್ಷಣಕ್ಕೆ ಅದೊಂದು ಪುಟ್ಟ ನಗರವೇನೋ ಎಂಬಂಥ ದೃಶ್ಯ ಕಾಣದೇ ಇರಲಾರದು. ಯುದ್ಧದ ಆರಂಭ. ಎರಡೂ ಕಡೆಯಲ್ಲಿ ತೋಪುಗಳ ಜೋಡಣೆ, ಬಾಣಗಾರರು, ಬಿಲ್ಗಾರರು, ಮದ್ದುಗುಂಡಿನವರು, ಪದಾತಿಗಳವರು ಸಾಲು ಸಾಲಾಗಿ ಸಿದ್ಧರಾಗಿ ನಿಂತಿರುತ್ತಾರೆ. ಪಿರಂಗಿಗಳಲ್ಲಿ ಮದ್ದು ತುಂಬಿ ಬೆಂಕಿ ಕಿಡಿ ತಾಕಿಸುವುದೊಂದೇ ಬಾಕಿ. ಎರಡೂ ಪಕ್ಷದವರು ತಮ್ಮ ತಮ್ಮ ಇಷ್ಟಾರ್ಥದ ದೇವರನ್ನು ನೆನೆದು ಜಯವನ್ನು ಕರುಣಿಸಲು ಬೇಡಿಕೊಳ್ಳುತ್ತಾರೆ. ಆಕ್ರಮಣದ ಕರೆ ಮೊಳಗಿತು. ಎರಡೂ ಕಡೆಯ ಸೈನಿಕರು ತಮ್ಮ ಜೀವದ ಮೇಲಿನ ಆಸೆ ತೊರೆದು ಏಟು ಎಲ್ಲಿಗೆ ಬೀಳುವುದೆಂಬ ಪ್ರಜ್ಞೆ ಇಲ್ಲದೆ ಹೋರಾಟದಲ್ಲಿ ತೊಡಗುತ್ತಾರೆ. ಸತ್ತವರ ಕಂಡು ಮತ್ತೊಬ್ಬರು ದುಃಖಿಸುವಂತಿಲ್ಲ, ಅಳುವವರ ಕಂಡು ಸಂತೈಸುವಂತಿರಲಿಲ್ಲ. ಯಾರು ಏನು ಮಾಡುತ್ತಿರುವರೋ ಎಂದು ತಲೆಕೆಡಿಸಿಕೊಳ್ಳದೆ ತಾನಾಯಿತು, ತನ್ನ ಕರ್ತವ್ಯವಾಯಿತು ಎಂದು ಹೋರಾಟದಲ್ಲೇ ತಲ್ಲೀನ ಸೈನಿಕರು. ರಾಜನೊಂದೆಡೆ ನಮ್ಮವರಾರು ತಮ್ಮವರಾರು ಎಲ್ಲಿದ್ದಾರೆಂದು ನೋಡುವುದು ಹಾಗೂ ಸೋಲುತ್ತಿದ್ದಾರೋ ಗೆಲ್ಲುತ್ತಿದ್ದಾರೋ ಎಂದು ತಲೆಕೆಡಿಸಿಕೊಳ್ಳುವುದು. ಇನ್ನೊಂದೆಡೆ ದಂಡನಾಯಕರು ಸೈನಿಕರನ್ನು ಹುರಿದುಂಬಿಸುತ್ತಿರುವುದು ಹಾಗೂ ಹೆದರಿ ಓಡುತ್ತಿರುವವರನ್ನು ಮತ್ತೆ ಮರಳಿ ಮುನ್ನುಗ್ಗುವಂತೆ ಬೆಂತಟ್ಟುವುದು. ಅಲ್ಲಿ ಆನೆಗಳ ಸಂಕಟ, ಕುದುರೆಗಳ ಸಂಕಟ ಕೇಳುವವರಿರಲಿಲ್ಲ. ನೊಂದರೂ ಕೂಡ ಅವು ವಿಶ್ರಮಿಸಿಕೊಳ್ಳುವಂತೆಯೂ ಇರಲಿಲ್ಲ. ಸೈನಿಕರಿಗೆ ಬೀಳುವ ಪೆಟ್ಟು ಆ ಪ್ರಾಣಿಗಳಿಗೆ ಬಿದ್ದರೂ ಅವು ತಡೆದುಕೊಂಡು ತಮ್ಮ ರಾಜನಿಗಾಗಿ, ರಾಜ್ಯಕ್ಕಾಗಿ ಹೋರಾಡುವುದೇ ಅದರ ಕರ್ತವ್ಯವಾಗಿರುತ್ತಿತ್ತು. ಸೈನಿಕರು ಕೂಡ ಒಮ್ಮೊಮ್ಮೆ ಕೈಕಾಲು ಕಳೆದುಕೊಂಡರೂ ಸಾಧ್ಯವಾದರೆ ಯುದ್ಧ ಮಾಡುವುದು, ಇಲ್ಲವಾದಲ್ಲಿ ಯುದ್ಧ ಸಮಾಪ್ತಿಯಾಗುವವರೆಗೂ ನರಳುವುದು. ಆದರೆ ಒಂದು ಸಮಾಧಾನಕರ ವಿಷಯವೆಂದರೆ ಸಂಜೆಯಾಗುತ್ತಲೇ ಯುದ್ಧ ಸ್ತಬ್ಧವಾಗುತ್ತಿತ್ತು. ಅಂತಹ ಸಮಯದಲ್ಲಿ ನೋವು ದುಃಖಗಳ ಮಾತುಕತೆ. ಕೆಲವೊಮ್ಮೆ ಖುದ್ದು ರಾಜನೇ ಬಂದು ನೊಂದವರನ್ನು ವಿಚಾರಿಸಿಕೊಂಡು ಹೋಗುತ್ತಿರುತ್ತಾನೆ. ಇನ್ನು ಮಾರನೆಯ ದಿನ ಅದೇ ಹೋರಾಟ.
ತಮಗೆ ಜಯವೊಂದೇ ಮುಖ್ಯವೆಂದು ಕೆಲ ಪಕ್ಷದವರು ಕೂಟ ಯುದ್ಧವನ್ನು ಕೊಡುತ್ತಿದ್ದರು. ಅಂದರೆ ಮೋಸದಿಂದ ರಾತ್ರಿಯಲ್ಲಿ ಶಿಬಿರಕ್ಕೆ ಬೆಂಕಿ ಇಟ್ಟು ನಾಶ ಮಾಡುವುದು ಹಾಗೂ ರಾಜನನ್ನು ಬಂಧಿಸಿ ಸೆರೆ ಹಿಡಿದು ಕರೆದೊಯ್ಯುವುದು. ಹೀಗೆ ಯುದ್ಧದ ಪ್ರತಿಯೊಂದು ಹಂತದಲ್ಲೂ ರಣೋತ್ಸಾಹ ಹಾಗೂ ಅಳಿವು ಉಳಿವಿನ ಪ್ರಶ್ನೆ ನಿಂತಿರುತ್ತದೆ. ನಾವಿಂದು ನೋಡುವ ಸಿನಿಮಾಗಳಲ್ಲಿ 5-10 ನಿಮಿಷಗಳ ಯುದ್ಧ ಅಥವಾ ಕೆಲವು ಪುಸ್ತಕಗಳಲ್ಲಿ ಓದುವುದಾದರೆ 8-10 ಹಾಳೆಗಳ ಯುದ್ಧ, ಅಂದರೆ ಉಲ್ಲೇಖದ ಸಹಿತ. ಇನ್ನು ನಾನೀಗ ಹೇಳ್ತಾ ಇರೋ ನನ್ನ ಅನಿಸಿಕೆಯ ಮಾತುಗಳ ಯುದ್ಧ ಇಷ್ಟೊತ್ತಿಡೀತು. ಇಷ್ಟರಿಂದ ನಾವು ಇಷ್ಟೆಲ್ಲ ತಿಳ್ಕೊತೀವಿ ಅನ್ನೋದಾದರೆ ಇನ್ನು ನಿಜವಾದ ಯುದ್ಧಗಳು ಎಷ್ಟು ರೋಚಕವಾಗಿರುತ್ತಿತ್ತು ಅಲ್ವಾ. ಇವಿಷ್ಟು ನನ್ನ ಅನಿಸಿಕೆ, ಯುದ್ಧದ ವಿಚಾರವಾಗಿ ನಾನು ತಿಳ್ಕೊಂಡಿರೋಂಥ ಮಾಹಿತಿಗಳು. ಇದರಲ್ಲಿ ತಪ್ಪು ಸರಿ ಇದ್ದರೆ ಅದನ್ನು ಹೇಳ್ಕೊಳ್ಳಿ ಕಾಮೆಂಟ್ ಮುಖಾಂತರ. ಹಾಗೂ ನಿಮ್ಮ ಅನಿಸಿಕೆಗಳನ್ನ ಯುದ್ಧದಲ್ಲಿ ನೀವು ತಿಳ್ಕೊಂಡಿರೋದನ್ನು ನೀವು ಹಂಚ್ಕೋಬೋದು. ಧನ್ಯವಾದಗಳು.